ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಬರೆದಿರ್ತಕ್ಕಂತಹ ಇಫ್ ಐ ವಾಸ್ ಎ ಟ್ರೀ ಅಂತಕ್ಕಂತಹ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಟೈಟಲ್ ಏನ್ ಮೀನಿಂಗ್ ಕೊಡುತ್ತೆ ಅಂದ್ರೆ ನಾನೊಂದು ಮರವಾಗಿದ್ದರೆ ಅಂತಕ್ಕಂತಹ ಒಂದು ಮೀನಿಂಗ್ ಅನ್ನ ಕೊಡ್ತಾ ಇದೆ. ನಮ್ಮ ಕನ್ನಡಿಗರೇ ಆದ ಪೋಯೆಟ್ ಈ ಒಂದು ಪೋಯಮ್ ಅನ್ನ ಬರ್ತಿದ್ದಾರೆ. ನಮ್ಮ ಪೋಯೆಟ್ ತಾನೊಂದು ಮರವಾಗಿ ಹುಟ್ಟಬೇಕಾಗಿತ್ತು ಅಂತೇಳಿ ಅನ್ಕೊಳ್ತಾ ಇದ್ದಾರೆ. ಯಾವ ಕಾರಣದಿಂದ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಸಮಾಜದಲ್ಲಿರ್ತಕ್ಕಂತಹ ಒಂದು ಅಸ್ಪೃಶ್ಯತೆಯನ್ನ ಕಂಡು ಅದರಿಂದ ಬೇಸರಗೊಂಡಿರ್ತಕ್ಕಂತಹ ನಮ್ಮ ಪೋಯೆಟ್ ಅವರು ಈ ಒಂದು ಪೋಯಮ್ ಅನ್ನ ಬರೆದಿದ್ದಾರೆ. ಅಂದ್ರೆ ಅಸ್ಪೃಶ್ಯತೆಯ ಆಚರಣೆಯನ್ನು ಅವರು ಇಲ್ಲಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಮನುಷ್ಯರು ಮೇಲು ಜಾತಿ ಕೆಳ ಜಾತಿ ಈ ರೀತಿಯ ಒಂದು ಜಾತಿ ಸಿಸ್ಟಮ್ ಅನ್ನ ಮಾಡಿಕೊಂಡು ಮೇಲು ಜಾತಿಯವರು ಕೆಳ ಜಾತಿಯವರನ್ನ ಅಸ್ಪೃಶ್ಯರಾಗಿ ಕಾಣ್ತಾ ಹೋಗ್ತಾರೆ. ಇದರಿಂದಾನೇ ನಮ್ಮ ಪೋಯೆಟ್ಗೆ ಬೇಸರ ಆಗ್ತಾ ಇದೆ. ಒಂದು ವೇಳೆ ತಾನು ಮರ ಆಗಿ ಹುಟ್ಟಿದ್ದಿದ್ರೆ ಈ ರೀತಿಯ ಅಸ್ಪೃಶ್ಯತೆಯನ್ನ ಯಾರು ಕೂಡ ಮಾಡ್ತಾ ಇರಲಿಲ್ಲ ಅಂತಕ್ಕಂತಹ ಒಂದು ರೀಸನ್ ಇಂದಾಗಿ ನಮ್ಮ ಪೋಯೆಟ್ ಈ ರೀತಿ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಮರ ಇದೆ ಅಂದ್ರೆ ಅದು ಯಾವುದೇ ಒಂದು ಜಾತಿಗೆ ಸೇರಿರ್ತಕ್ಕಂಥದ್ದಲ್ಲ. ಎಲ್ಲಾ ಮನುಷ್ಯರಿಗೂ ಕೂಡ ಎಲ್ಲ ಪ್ರಾಣಿಗಳಿಗೂ ಕೂಡ ಅದೊಂದು ಅದ್ಭುತವಾಗಿ ಇರುತ್ತೆ. ಎಲ್ಲದಕ್ಕೂ ಕೂಡ ಸಹಾಯವನ್ನ ಮಾಡ್ತಾನೆ ಬದುಕುತ್ತೆ. ಯಾರು ಕೂಡ ಅದನ್ನ ಕೆಳ ಜಾತಿ ಅಥವಾ ಮೇಲ್ಜಾತಿ ಅಂತ ಪರಿಗಣನೆ ಮಾಡೋದಿಲ್ಲ. ಅದೇ ಕಾರಣದಿಂದನೇ ಪೋಯೆಟ್ ಏನ್ ಹೇಳ್ತಾ ಇದ್ದಾರೆ, ನಾನು ಮರ ಆಗಿ ಹುಟ್ಟಬೇಕಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಬನ್ನಿ ಈ ಪೋಯಮ್ ಅನ್ನ ನಾವೀಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಗಮನಿಸಿ, ಫಸ್ಟ್ ಲೈನಲ್ಲಿ ಅವರು ಹೇಳ್ತಾ ಇದ್ದಾರೆ, ಇಫ್ ಐ ವಾಸ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್ ವಾಟ್ ಕಾಸ್ಟ್ ಐ ಆಮ್. ನೋಡಿ, ಮೊದಲನೇ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ, ಯಾವ ಕಾರಣದಿಂದ ನಾನು ಮರ ಆಗಿ ಹುಟ್ಟಬೇಕಾಗಿತ್ತು ಅಂತ. ಒಂದು ವೇಳೆ ನಾನು ಮರ ಆಗಿ ಹುಟ್ಟಿದ್ದಿದ್ರೆ ದ ಬರ್ಡ್ ವುಡಂಟ್ ಆಸ್ಕ್ ಮೀ, ಪಕ್ಷಿ ನನ್ನನ್ನು ಕೇಳ್ತಾ ಇರಲಿಲ್ಲ. ಏನಂತ ಕೇಳ್ತಾ ಇರಲಿಲ್ಲ? ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್ ವಾಟ್ ಕಾಸ್ಟ್ ಐ ಆಮ್. ತನ್ನ ಒಂದು ನೆಸ್ಟ್ ಅಂದ್ರೆ ಗೂಡು ಅಂತ ಕರಿತೇವೆ ನಾವು. ಅಂದ್ರೆ ಪಕ್ಷಿಯನ್ನು ಗೂಡನ್ನ ಕಟ್ಟುತ್ತಲ್ವಾ ಮರದ ಮೇಲೆ. ಸೊ ಆ ಒಂದು ಗೂಡನ್ನ ಬಿಲ್ಟ್ ಅಂದ್ರೆ ಕಟ್ಟೋದು ಅಂತೇಳಿ. ಸೊ ಆ ಒಂದು ಗೂಡನ್ನ ನಿರ್ಮಾಣ ಮಾಡುವುದಕ್ಕಿಂತ ಮೊದಲು ನನ್ನ ಬಳಿಗೆ ಬಂದು ನಿನ್ನ ಜಾತಿ ಯಾವುದು ಅಂತ ಯಾವತ್ತೂ ಕೇಳ್ತಾ ಇರಲಿಲ್ಲ. ಆ ಪಕ್ಷಿ ಬಂದು ತನ್ನ ಪಾಡಿಗೆ ತಾನು ಗೂಡನ್ನ ಕಟ್ಟಿಬಿಡ್ತಾ ಇತ್ತು ನೇರವಾಗಿ ಅಂತೇಳಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ ಗಮನಿಸಬಹುದು, ನಾವು ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಪರಿಚಿತ ಸಿಕ್ಕಿದಾನೆಂದ್ರೆ ಮೊದಲಿಗೆ ಥಿಂಕ್ ಮಾಡ್ತಕ್ಕಂಥದ್ದೇ ಇವನು ಯಾವ ಜಾತಿ ಇವನು ಇರಬಹುದು ಅಂತಕ್ಕಂಥದ್ದು. ಅನೇಕ ಕ್ಷೇತ್ರಗಳಲ್ಲಿ ಜಾತಿ ಅಂತಕ್ಕಂತಹ ಒಂದು ಪಿಡುಗು ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ವೆನ್ ಸನ್ಲೈಟ್ ಎಂಬ್ರೇಸ್ಡ್ ಮೀ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಲ್ಡ್. ಸೂರ್ಯನ ಕಿರಣಗಳು ಬಂದು ನನ್ನ ಮೇಲೆ ಬಿದ್ದಾಗ, ಅಂದ್ರೆ ಮರ ಆಗಿ ಹುಟ್ಟಿದ್ದಿದ್ರೆ ನಾನೇನು ಬಿಸಿಲಲ್ಲಿ ಇರ್ತಾ ಇದ್ನೋ, ಸೂರ್ಯನ ಕಿರಣಗಳು ಬಂದು ನನ್ನನ್ನು ಎಂಬ್ರೇಸ್ಡ್ ಅಂದ್ರೆ ಅಪ್ಪಿಕೊಳ್ತಕ್ಕಂಥದ್ದು ಅಂತೇಳಿ. ಸೊ ಸೂರ್ಯನ ಕಿರಣಗಳು ಬಂದು ನನ್ನ ಮೇಲೆ ಬಿದ್ದಾಗ ನೆಲದ ಮೇಲೆ ಒಂದು ಶಾಡೋ ಅಂದ್ರೆ ನೆರಳು ಅಂತ ಕರಿತೇವೆ. ಸೊ ನೆರಳು ಬೀಳ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಆ ನೆರಳು ಯಾವತ್ತಿಗೂ ಕೂಡ ಡಿಫೈಲ್ಡ್ ಅಂದ್ರೆ ಅಪವಿತ್ರ ಅಂತಕ್ಕಂತಹ ಮೀನಿಂಗ್ ಅನ್ನ ಈ ಪದ ಕೊಡ್ತಾ ಇದೆ. ಸೊ ಆ ನೆರಳು ನಾನು ಅಪವಿತ್ರ ಆಗ್ಬಿಟ್ಟೆ ಅಂತ ಯಾವತ್ತೂ ಕೂಡ ಅನ್ಕೊಳ್ತಾ ಇರಲಿಲ್ಲ. ಅಂದ್ರೆ ಈ ಒಂದು ಅಸ್ಪೃಶ್ಯತೆ ಆಚರಣೆಯ ಜೊತೆಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೆಳಜಾತಿಯವನು ಅಂತ ಅನಿಸ್ಕೊಂಡವನು ನಡ್ಕೊಂಡು ಹೋಗ್ತಾ ಇದ್ರೆ ಅವನ ನೆರಳು ಈ ಒಂದು ಮೇಲು ಜಾತಿ ಅಂತ ಏನು ಅನ್ಕೊಳ್ತಾ ಇದ್ರು ಅವರ ಮೇಲೆ ಬಿದ್ದರೆ ಅವರು ನಾನು ಅಪವಿತ್ರ ಆಗ್ಬಿಟ್ಟೆ ಆ ನೆರಳಿನಿಂದ ಅಂತಾನು ಅನ್ಕೊಳ್ತಾ ಇದ್ರು. ಬಟ್ ಇಲ್ಲಿ ನಾನು ಮರ ಆಗಿ ಹುಟ್ಟಿದ್ರೆ ಆ ರೀತಿ ಆಗ್ತಾ ಇರಲಿಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್. ಎಸ್, ಇಲ್ಲಿ ನಾನು ಒಂದು ವೇಳೆ ಮರ ಆಗಿ ಹುಟ್ಟಿದ್ದಿದ್ರೆ, ಕೂಲ್ ಬ್ರೀಸ್ ಅಂದರೆ ನಾವು ತಂಗಾಳಿ ಅಂತೇಳಿ ಅರ್ಥ ಮಾಡ್ಕೊಳ್ತೇವೆ. ಸೊ ತಂಗಾಳಿಯ ಜೊತೆ ನನ್ನ ಒಂದು ಫ್ರೆಂಡ್ಶಿಪ್ ಇರ್ತಾ ಇತ್ತು. ಅದ್ರ ಜೊತೆಗೆ ದ ಲೀವ್ಸ್, ಆ ಒಂದು ಗಿಡ ಮರದ ಎಲೆಗಳೇನಿರ್ತಾ ಇದ್ವೋ ಅವುಗಳು ಸಹ ನನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಿದ್ವು. ಸೊ ಈ ಒಂದು ಕೂಲ್ ಬ್ರೀಸ್ ಇರ್ಬೋದು ಮತ್ತು ಆ ಎಲೆಗಳಿರ್ಬೋದು, ಇವುಗಳ ಜೊತೆ ನನ್ನ ಒಂದು ಫ್ರೆಂಡ್ಶಿಪ್ ಇರ್ತಾ ಇತ್ತು. ಅದು ತುಂಬಾನೇ ಸ್ವೀಟ್ ಆಗಿರ್ತಕ್ಕಂತಹ ಒಂದು ಫ್ರೆಂಡ್ಶಿಪ್ ಆಗಿರ್ತಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ರೈನ್ ಡ್ರಾಪ್ಸ್ ವುಡಂಟ್ ಟರ್ನ್ ಬ್ಯಾಕ್ ಟೇಕಿಂಗ್ ಮೀ ಫಾರ್ ಎ ಡಾಗ್ ಈಟರ್. ಎಸ್, ರೈನ್ ಡ್ರಾಪ್ಸ್ ಅಂದರೆ ಮಳೆಯ ಹನಿಗಳು ಅಂತೇಳಿ. ಮಳೆ ಬೀಳ್ತಕ್ಕಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಆ ಮಳೆಯ ಹನಿಗಳು ನನ್ನ ಹತ್ತಿರ ಬಂದಾಗ ಟರ್ನ್ ಬ್ಯಾಕ್ ಅಂದರೆ ವಾಪಸ್ ಹೊರಟು ಹೋಗ್ತಾ ಇರಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಟೇಕಿಂಗ್ ಮೀ ಫಾರ್ ಎ ಡಾಗ್ ಈಟರ್ ಅಂದರೆ ಇವನು ಕೆಳ ಜಾತಿಯವನು, ಹಾಗಾಗಿ ನಾನು ಇವನನ್ನು ಟಚ್ ಮಾಡಬಾರ್ದು ಅಂತ ಹೇಳಿ ಫೀಲ್ ಮಾಡಿಕೊಂಡು ಆ ಮಳೆಯ ಹನಿಗಳು ವಾಪಸ್ ಹೋಗ್ತಾ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. When I branch out further from my roots, Mother Earth wouldn't flee shouting for a bath. ಗಿಡ ಮರಗಳು ತಮ್ಮ ಒಂದು ಬೇರುಗಳನ್ನು ಭೂಮಿಯಲ್ಲಿ ಆಳವಾಗಿ ಚಾಚಿರುತ್ತವೆ. ಸೊ ಇಂತಹ ಸಂದರ್ಭದಲ್ಲಿ ಅಂದರೆ ನಾನೊಂದು
ಮರ ಆಗಿ ಹುಟ್ಟಿದ್ದಿದ್ರೆ ನನ್ನ ಬೇರುಗಳನ್ನು ಭೂಮಿಯಲ್ಲಿ ಆಳವಾಗಿ ನಾನು ಬೇರೂರ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ಮದರ್ ಅರ್ತ್ ಅಂದರೆ ಭೂತಾಯಿ ಏನಿದ್ದಾಳೋ ಅವಳು ಯಾವತ್ತಿಗೂ ಕೂಡ ವುಡಂಟ್ ಫ್ಲೀ ಶೌಟಿಂಗ್ ಫಾರ್ ಎ ಬಾತ್, ನಾನು ಸ್ನಾನ ಮಾಡಬೇಕು, ನಾನು ಅಸ್ಪೃಶ್ಯ ಅಥವಾ ಮೈಲಿಗೆ ಆಗಿಬಿಟ್ಟಿದ್ದೇನೆ ಅಸ್ಪೃಶ್ಯತೆಯಿಂದಾಗಿ ಅಂತೇಳಿ ಥಿಂಕ್ ಮಾಡಿಬಿಟ್ಟು ಮದರ್ ಅರ್ತ್ ಓಡ್ತಾ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಫ್ಲೀ ಅಂದರೆ ಓಡುವುದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಶೌಟಿಂಗ್ ಅಂದರೆ ಕೂಗೋದು, ಜೋರಾಗಿ ಕೂಗ್ತಾ ನಾನು ಸ್ನಾನ ಮಾಡಬೇಕು ಅಂತ ಮದರ್ ಅರ್ತ್ ಯಾವತ್ತೂ ಕೂಡ ಹೋಗ್ತಾ ಇರಲಿಲ್ಲ ಅಂತ. ರೂಟ್ಸ್ ಅಂದರೆ ಮರದ ಬೇರುಗಳು ಅಂತೇಳಿ, ಬ್ರಾಂಚಸ್ ಅಂದರೆ ರೆಂಬೆ ಕೊಂಬೆಗಳು ಅಂತೇಳಿ. The sacred cow would scrape her body on my back, scratching wherever it itched. ಎಸ್ ನೋಡಿ, ಈ ಹಸುಗಳು ಸೇಕ್ರಿಡ್ ಅಂತ ಕರಿತೇವೆ. ಸೇಕ್ರಿಡ್ ಅಂದರೆ ಪವಿತ್ರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮೀನಿಂಗನ್ನು ಕೊಡ್ತಾ ಇದೆ. ಸೊ ನಾವು ಹಸುವನ್ನು ಪವಿತ್ರ ಪ್ರಾಣಿ ಅಂತ ಕರಿತೇವೆ. ಆ ಒಂದು ಹಸು ಸ್ಕ್ರೇಪ್ ಹರ್ ಬಾಡಿ ಅಂದರೆ ತನ್ನ ಒಂದು ಬಾಡಿಯನ್ನು ತಂದು ನನಗೆ ಉಜ್ತಾ ಇತ್ತು. ಆನ್ ಮೈ ಬಾರ್ಕ್ ಅಂದರೆ ತೊಗಟೆ ಅಂತ ಕರಿತೇವಲ್ವಾ, ಗಿಡದ ಮೇಲಿರ್ತಕ್ಕಂತಹ ತೊಗಟೆ ಅನ್ನುವ ಮೀನಿಂಗನ್ನು ಈ ಒಂದು ವರ್ಡ್ ಕೊಡುತ್ತೆ ವಿದ್ಯಾರ್ಥಿಗಳೇ. ಸೊ ಆ ತೊಗಟೆಗೆ ಬಂದು ಸಾಕ್ರೆಡ್ ಕವಿ ಏನು ಮಾಡ್ತಾ ಇತ್ತು, ಸ್ಕ್ರೇಪ್ ಉಜ್ತಾ ಇತ್ತು. ಯಾವ ಕಾರಣದಿಂದ? ಸ್ಕ್ರೇಚಿಂಗ್ ವೇರ್ ಎವರ್ ಇಟ್ ಈಚ್ಡ್, ಅದಕ್ಕೆ ತುರಿಕೆ ಉಂಟಾದಂತಹ ಸಂದರ್ಭದಲ್ಲಿ ಅದು ಬಂದ್ಬಿಟ್ಟು ತನ್ನ ಒಂದು ತುರಿಕೆಯನ್ನು ಸರಿಪಡಿಸಿಕೊಳ್ಳಿಕ್ಕೆ ಅಲ್ಲಿಗೆ ಬರ್ತಾ ಇತ್ತು. ಆ್ಯಂಡ್ 300,000 ಗಾಡ್ಸ್ ಶೆಲ್ಟರಿಂಗ್ ಇನ್ಸೈಡ್ ಹರ್ ವುಡ್ ಟಚ್ ಮೀ. ನಾವು ಆ ಒಂದು ಪವಿತ್ರವಾಗಿರ್ತಕ್ಕಂತಹ ಹಸುವಿನ ಶರೀರದಲ್ಲಿ 3,000,000 ದೇವತೆಗಳು ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ ಆಗಿದೆ. ಸೊ ಆ ಹಸು ಬಂದು ನನ್ನ ಒಂದು ತೊಗಟೆಗೆ ಉಜ್ಜಿದಾಗ ಆ 3,000,000 ದೇವತೆಗಳು ನನ್ನನ್ನು ಸ್ಪರ್ಶವನ್ನು ಮಾಡ್ತಾ ಇದ್ರು. ಇದರ ಜೊತೆಗೆ ನಾನು ಅಪವಿತ್ರ ಇರತಕ್ಕಂಥದ್ದು ಪವಿತ್ರ ಆಗಿ ಬದಲಾಗ್ತಾ ಇದ್ದೆ, ನನ್ನಲ್ಲಿರ್ತಕ್ಕಂತಹ ಎಲ್ಲ ಪಾಪಗಳು ತೊಲಗ್ತಾ ಇದ್ವು ಅಂತಕ್ಕಂಥದ್ದನ್ನು ಪೋಯಿಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೋಡಿ, ಹೂ ನೋಸ್ ಎಟ್ ದ ಎಂಡ್ ಹ್ಯಾಕ್ಡ್ ಇನ್ ಟು ಪೀಸಸ್ ಆಫ್ ಡ್ರೈ ವುಡ್. ಆ ಒಂದು ಮರ ಏನು ಕಡಿದಾಗ ಆ ಮರವನ್ನು ಧರೆಗೆ ಉರುಳಿರುತ್ತೋ ಆ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಉಪಯುಕ್ತವಾಗಿರ್ತಕ್ಕಂತಹ ಕೆಲಸಕ್ಕೆ ಬರ್ತಾ ಇತ್ತು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಎಟ್ ದ ಎಂಡ್ ಕೊನೆಗೆ ಹ್ಯಾಕ್ಡ್ ಇನ್ ಟು ಪೀಸಸ್, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ತುಣುಕುಗಳಾಗಿ ಅದನ್ನು ಕತ್ತರಿಸ್ತಾ ಇದ್ರು. ಕತ್ತರಿಸ್ಬಿಟ್ಟು ಡ್ರೈ ವುಡ್ ಅದನ್ನು ಒಣಗಿಸ್ತಾ ಇದ್ರು, ಒಣಗಿಸಿದ ಕಟ್ಟಿಗೆಯಾಗಿ ಮಾಡ್ತಾ ಇದ್ರು. ಆ ಒಂದು ಕಟ್ಟಿಗೆಯನ್ನು ಯಾವೆಲ್ಲ ಕೆಲಸಗಳಿಗೆ ಯೂಸ್ ಮಾಡ್ತಾರೆ ನೋಡಿ. ಬರ್ನಿಂಗ್ ಇನ್ ದ ಹೋಲಿ ಫೈರ್, ಬರ್ನಿಂಗ್ ಅಂದರೆ ಸುಡ್ತಕ್ಕಂಥದ್ದು ಅಂತೇಳಿ, ಹೋಲಿ ಫೈರ್ ಅಂದರೆ ಪವಿತ್ರ ಬೆಂಕಿ ಅಂತೇಳಿ. ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಡ್ರೈ ವುಡ್ ಏನಿರ್ತಾ ಇತ್ತೋ ಅದನ್ನು ಬೆಂಕಿಗೆ ಹಾಕ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ನಾನು ಪವಿತ್ರ ಆಗ್ತಾ ಇದ್ದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಐ ಮೈಟ್ ಬಿ ಮೇಡ್ ಪ್ಯೂರ್, ನಾನು ಕೂಡ ಪ್ಯೂರ್ ಅಂದರೆ ಪವಿತ್ರ ಅಂತಕ್ಕಂತಹದ್ದು. ಮೊದಲಿಗೆ ಡಿಫೈಲ್ ಅಂತಕ್ಕಂತಹ ಒಂದು ವರ್ಡನ್ನು ಏನು ನೋಡಿದ್ವೋ ಅದಕ್ಕೆ ಆಪೋಸಿಟ್ ವರ್ಡ್ ಆಗಿರ್ತಕ್ಕಂಥದ್ದು ಪ್ಯೂರ್ ಅಂತಕ್ಕಂಥದ್ದು. ಸೊ ನಾನು ಕೂಡ ಪವಿತ್ರ ಆಗ್ತಾ ಇದ್ದೆ ಆ ಒಂದು ಹೋಲಿ ಫೈರಲ್ಲಿ ಸುಟ್ಟು ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಆರ್ ಬಿಕಮಿಂಗ್ ದ ಬಾಯರ್ ಫಾರ್ ಎ ಸಿನ್ಲೆಸ್ ಬಾಡಿ. ಬಾಯರ್ ಅಂದರೆ ಶವಪೆಟ್ಟಿಗೆ ಅಂತ ನಾವು ಕರಿತೇವೆ ನೋಡಿ. ಸತ್ತಂತಹ ವ್ಯಕ್ತಿ ಏನಿರ್ತಾನೋ ಎಲ್ಲ ಪಾಪಗಳಿಂದ ಮುಕ್ತ ಆಗಿರ್ತಕ್ಕಂಥವನು ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಸಿನ್ಲೆಸ್ ಬಾಡಿ ಅಂದರೆ ಯಾವುದೇ ಪಾಪವನ್ನು ಮಾಡದೇ ಇರತಕ್ಕಂತಹ ಬಾಡಿ ಅಂತೇಳಿ. ಸೊ ಆ ಒಂದು ಪಾಪ ಮುಕ್ತವಾಗಿರ್ತಕ್ಕಂತಹ ಶವವನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಶವಪೆಟ್ಟಿಗೆಯಾಗಿ ಆದರೂ ನಾನು ಆಗಬಹುದಾಗಿತ್ತು. ಅಂದರೆ ಮರ ಕಟ್ಟು ಮಾಡಿ ಆ ಒಂದು ಮರದ ತುಣುಕುಗಳಿಂದನೇ ಈ ಒಂದು ಬಾಯರ್ಗಳನ್ನು ಅಥವಾ ಶವಪೆಟ್ಟಿಗೆಗಳನ್ನು ಮಾಡಿರ್ತಾರೆ. ಹಾಗಾಗಿ ತಾನೊಂದು ಶವಪೆಟ್ಟಿಗೆ ಆಗಬಹುದಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಬಿ ಬಾರ್ನ್ ಆನ್ ದ ಶೋಲ್ಡರ್ಸ್ ಆಫ್ 4 ಗುಡ್ ಮೆನ್. ಆ ಶವಪೆಟ್ಟಿಗೆಯನ್ನು 4 ಜನರು ಸಜ್ಜನರು ಗುಡ್ ಮೆನ್ ಏನು ಮಾಡ್ತಾಯಿದ್ರು, ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಾರಲ್ವ ಶವವನ್ನು. ಸೊ ಅವರ ಹೆಗಲನ್ನು ಏರಿ ನಾನು ಕುಳಿತುಕೊಳ್ಳಬಹುದಾಗಿತ್ತು ಒಂದು ವೇಳೆ ನಾನು ಮರವಾಗಿ ಹುಟ್ಟಿದ್ದಿದ್ದರೆ ಅಂತಕ್ಕಂತಹದ್ದನ್ನು ಪೋಯಿಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಓವರಾಲ್ ಆಗಿ ಹೇಳೋದಾದರೆ ಪೋಯಿಟ್ ಅವರು ಈ ಒಂದು ಅಸ್ಪೃಶ್ಯತೆಯ ಆಚರಣೆಯನ್ನು ಕುರಿತು ಈ ಒಂದು ಪೋಯಮನ್ನು ಕ್ರಿಟಿಸೈಸ್ ಮಾಡ್ತಾ ಬರೆದಿದ್ದಾರೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್.